ಸ್ನೇಹಿತರೆ, ಸೋತೋರು ಸಾಕಷ್ಟು ಜನ ಸತ್ತೇ ಹೋಗ್ತಾರೆ. ಆದರೆ ಸೋಲು ಅನ್ನೋದರ ನಿಜವಾದ ಅರ್ಥ ಗೊತ್ತಿರಲ್ಲ ಅವ್ರಿಗೆ. ಯಾರೋ ಒಂದು ಆಟದಲ್ಲಿ ಸೋಲಿಸ್ತಾ, ಯಾರೋ ನನಗಿಂತ ವ್ಯಾಪಾರದಲ್ಲಿ ಸೋಲಿಸ್ತಾ, ಅಥವಾ ಯಾರೋ ನನ್ನನ್ನು ಜಾಡಿಸಿ ಒದ್ದುಬಿಟ್ರು, ನಾನು ಕೆಳಗೆ ಬಿದ್ದೋಗ್ಬಿಟ್ಟೆ, ಲಾಸ್ ಆಗಿಬಿಟ್ಟೆ, ನಷ್ಟ ಹೊಂದದೆ, ಸಾಕಷ್ಟು ನನಗೆ ಬದುಕಲ್ಲಿ ಕಷ್ಟಗಳೇ ಸಿಕ್ತು ಅಂಥೇಳಿ ಹೊರಗಿನ ಕಷ್ಟಗಳಿಗೆ ಕಿವಿ ಕೊಟ್ಟು ಆತನ ಜೀವ ಮತ್ತು ಜೀವನವನ್ನು ಹಾಳು ಮಾಡ್ಕೊಳ್ಳೋವಂಥವ್ರು ಹೆಚ್ಚು ಜನ. ನಿಜವಾಗಲೂ ಸೋತವನು ಯಾರು ಅಂದರೆ, ಮಾನಸಿಕವಾಗಿ ಸೋತಿರ್ತಾನಲ್ಲ ಇವನನ್ನು ಸೋತವನು ಅಂತ ಕರೀತಾರೆ. ಸಾಮಾಜಿಕವಾಗಿ ಸೋತಂತಹ ವ್ಯಕ್ತಿಗಳು, ಆಟದಲ್ಲಿ ಸೋತಂಥವ್ರು ಖಂಡಿತವಾಗಲೂ ಅವರು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಜಗತ್ತಲ್ಲಿ ಎರಡೇ ಇರೋದು, ಗೆಲ್ತಾರೆ ಅಥವಾ ಕಲಿತಾರೆ. ಸೋಲು ಅನ್ನೋದಿಲ್ಲ. ಸೋಲು ಅನ್ನೋದು ಕೇವಲ ಯಾರು ಅದನ್ನು ಮನಸ್ಸಿಗೆ ಸ್ವೀಕರಿಸ್ತಾರೋ ಇಂಥವ್ರಿಗೆ ಮಾತ್ರ ಸೋಲು ಅನ್ನೋದು ಬರ್ತದೆ. ಒಂದು ಸಲ ನೀವು ಮಾನಸಿಕವಾಗಿ ನಾನು ಸೋತೆ ಅಂತ ಏನಾದರೂ ಒಪ್ಕೊಂಬಿಟ್ರೆ ಖಂಡಿತವಾಗಲೂ ನಿಮಗೆ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮಗೆ ಪ್ರತಿ ಕ್ಷಣಕ್ಕೂ ಕೂಡ ಯಾವಾಗ ನಾನು ಸೋತೆ ಅಂತ ನೀವು ಒಪ್ಕೊಳ್ತೀರೋ ಆ ಕ್ಷಣದಿಂದ ನೀವು ನರಕದ ಒಂದು ಹಾದಿಯಲ್ಲಿ ಸಾಗ್ತಾ ಇರ್ತೀರ. ಆದ್ದರಿಂದ ಸೋತೆ ಅಂತ ಹೇಳಿ ಮನಸ್ಸಿನಲ್ಲೆಲ್ಲ ಒಪ್ಕೊಳ್ಳೋದು. ಹೊರಗಡೆ ಬೇಕಾದರೆ ಸೋಲಿ, ಇನ್ನೊಂದು ಸಲ ಆಟ ಆಡಿ, ಮತ್ತೊಂದು ಸಲ ಸೋಲಿ, ಇನ್ನೊಂದು ಸಲ ಆಟ ಆಡಿ, ಮತ್ತೊಂದು ಸಲ ಸೋಲಿ, 1 ವರ್ಷ ಸೋಲಿ, 2 ವರ್ಷ ಸೋಲಿ, 3 ವರ್ಷ ಸೋಲಿ, ಎಷ್ಟೇ ಸಲ ಸೋತರೂ ಕೂಡ ಒಂದು ತಿಳ್ಕೊಳ್ಳಿ, ಪಾರ್ಟಿಸಿಪೇಟ್ ಮಾಡೋವಂಥದ್ದು ಏನಿದೆಯೋ ಇದು ಬಹಳ ಬಹಳ ಮುಖ್ಯ. ಒಬ್ಬ ಪೈಲ್ವಾನ್ ಸುಮಾರು 15 ವರ್ಷಗಳು ಗರಡಿ ಮನೆಯಲ್ಲಿ ಪಳಗಿಸ್ಕೊಂಡು ಪುಟ್ಕೋಸಿ ಕಟ್ಟಿಕೊಂಡು ರೂಮಲ್ಲಿ ಕುಂತ್ಕೊಂಡ್ರೆ ಅವನನ್ನು ಯಾರು ಪೈಲ್ವಾನ್ ಅಂತ ಕರೀತಾರೆ? ಅಖಾಡಕ್ಕೆ ಇಳಿಬೇಕು, ಕಾಂಪಿಟೇಷನ್ಗಳನ್ನು ಮಾಡಬೇಕು. ಅವನು 100 ಸಲ ಸೋತರೂ ಕೂಡ ಅವನನ್ನು ಪೈಲ್ವಾನ್ ಅಂತಲೇ ಕರೀತಾರೆ ಹೊರತು ಅವನನ್ನು ಸೋತಿರೋ ಪೈಲ್ವಾನ್ ಅಂತಾರೆ, ಗೆದ್ದಿರೋ ಪೈಲ್ವಾನ್ ಅಂತಾರೆ. ಆದರೆ ಇಬ್ಬರೂ ಕೂಡ ಪೈಲ್ವಾನ್ಗಳೇ. ಇದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಯಾರು ಆಟ ಆಡೋದಕ್ಕೆ ಅಖಾಡಕ್ಕೆ ಇಳಿಯೋದೇ ಇಲ್ಲ, ಕುಸ್ತಿ ಆಡೋದಕ್ಕೆ, ಇಂಥವ್ರನ್ನ ಖಂಡಿತವಾಗಲೂ ಅವ್ರು ಎಷ್ಟೇ ಶ್ರಮಜೀವಿಗಳಾಗಿದ್ದರು, ಅವರು ಏನೇ ಮಾಡಿದರೂ ಕೂಡ ಅವರೆಲ್ಲರೂ ಕೂಡ ಪುಟ್ಕೋಸಿ ಕಟ್ಕೊಂಡು ಮನೆಯಲ್ಲಿರುವಂತಹ ಪೈಲ್ವಾನ್ಗಳು. ನಾನು ಪೈಲ್ವಾನರ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಮನಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ, ವಿಲ್ ಪವರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆತ್ಮಸ್ಥೈರ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಯಮಾಡಿ ಹೊರಗಡೆ ಸೋತರೂ ಕೂಡ ಮಾನಸಿಕವಾಗಿ ಯಾರು ಸೋಲ್ಬೇಡಿ. ಜಗತ್ತಲ್ಲಿ, ಸಮಾಜದಲ್ಲಿ, ಪ್ರಕೃತಿಯಲ್ಲಿ ಇರೋ ಎರಡೇ, ಒಂದು ಗೆಲ್ಲಬಹುದು ಅಥವಾ ನಾವು ಕಲಿಬಹುದು. ಇದನ್ನು ನೀವು ಆಳವಾಗಿ ಅರ್ಥೈಸಿಕೊಂಡ್ರೆ ಅತ್ಯದ್ಭುತವಾದಂತಹ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಧನ್ಯವಾದಗಳು.